ನಟ ಮತ್ತು ಮಕ್ಕಳ ನಿಧಿ ಮೈಎಂ ಪಕ್ಷದ ನಾಯಕ ಕಮಲ್ ಹಾಸನ್ ರಾಜ್ಯಸಭಾ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಎಲ್ಲರಿಗೂ ಅವರು ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಅವರು ತಮಿಳಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು ಮತ್ತು ತಮ್ಮ ಭಾಷೆಯ ಮೇಲಿನ ಪ್ರೀತಿ ತೋರಿಸಿದರು. ಒಬ್ಬ ಭಾರತೀಯನಾಗಿ ತಮ್ಮ ಕರ್ತವ್ಯವನ್ನು ಪೂರೈಸುವುದಾಗಿ ಅವರು ಹೇಳಿದರು. ಕಳೆದ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಕಮಲ್ ಡಿಎಂಕೆ ಪಕ್ಷದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಇದರೊಂದಿಗೆ ಡಿಎಂಕೆ ಅವರಿಗೆ ರಾಜ್ಯಸಭಾ ಸದಸ್ಯರಾಗಲು ಸೀಟ್ ನೀಡಿತು. ಈಗ ಮೊದಲ ಬಾರಿಗೆ ಅವರು ಭಾರತ ಸರ್ಕಾರದಿಂದ ರಾಜ್ಯಸಭಾ ಸದಸ್ಯರಾಗಿ ಸಂಬಳ ಪಡೆಯಲಿದ್ದಾರೆ. ಸಂಸದರಾಗಿ ಸಂಬಳವು ಕಮಲ್ ಪ್ರಸ್ತುತ ಪಡೆಯುತ್ತಿರುವ ಸಂಭಾವನೆಗಿಂತ ಕಡಿಮೆಯಾಗಿದೆ ಎಂದು ಹೇಳಬಹುದು. ವರದಿಗಳ ಪ್ರಕಾರ ರಾಜ್ಯಸಭಾ ಸದಸ್ಯರಾಗಿ ಕಮಲ್ ಹಾಸನ್ ಅವರ ಮಾಸಿಕ ವೇತನ 1,24,000 ರೂಪಾಯಿ. ದೈನಂದಿನ ಭತ್ಯೆ ಸಂಸತ್ತಿನ ಅಧಿವೇಶನಗಳಲ್ಲಿ ದಿನಕ್ಕೆ 2,500 ರೂಪಾಯಿ ಸಿಗಲಿದೆ. ಕಚೇರಿ ವೆಚ್ಚ ಎಂದು ತಿಂಗಳಿಗೆ 75,000 ಸಿಗಲಿದೆ. ಸಹಾಯಕ ಸಿಬ್ಬಂದಿಗೆ 50,000 ರೂಪಾಯಿ ಸಿಗಲಿದೆ. ಕಚೇರಿ ಅಗತ್ಯತೆಗಳಿಗಾಗಿ 25,000 ರೂಪಾಯಿ ಸಿಗಲಿದೆ. ವರ್ಷಕ್ಕೆ 34 ಉಚಿತ ದೇಶೀಯ ಪ್ರಯಾಣ ಇರುತ್ತದೆ. ಸಂಸದ ಕುಟುಂಬ ಸಿಬ್ಬಂದಿ ಅಥವಾ ಸಹಾಯಕರು 8 ಟ್ರಿಪ್ಗಳನ್ನು ಬಳಸಬಹುದು. ಅಧಿಕೃತ ಮತ್ತು ವೈಯಕ್ತಿಕ ಬಳಕೆಗಾಗಿ ಅನಿಯಮಿತ ಪ್ರಥಮ ದರ್ಜೆ ರೈಲು ಪ್ರಯಾಣ ಕೂಡ ಸಿಗಲಿದೆ. ನವದೆಹಲಿಯಲ್ಲಿ ನಿವಾಸ ನೀಡಲಾಗುತ್ತದೆ. ಉಚಿತ ವಿದ್ಯುತ್ ಕೂಡ ಸಿಗಲಿದೆ. ಉಚಿತ ನೀರು ಕೂಡ ಸಿಗಲಿದೆ. ಉಚಿತ ಫೋನ್ ಮತ್ತು ಇಂಟರ್ನೆಟ್ ಸೇವೆಗಳು ಕೂಡ ಸಿಗಲಿವೆ. ಹಿರಿಯ ಸರ್ಕಾರಿ ಅಧಿಕಾರಿಗಳಿಗೆ ನೀಡಲಾಗುವ ವೈದ್ಯಕೀಯ ಸೇವೆ ಇವರಿಗೂ ಕೂಡ ಸಿಗಲಿದೆ. ನಿವೃತ್ತಿಯ ನಂತರ ತಿಂಗಳಿಗೆ 31,000 ರೂಪಾಯಿ ಪಿಂಚಣಿ ಕೂಡ ಸಿಗಲಿದೆ. ರಾಜ್ಯಸಭೆಯ ಅವಧಿ 6 ವರ್ಷ. 1/3 ಭಾಗದಷ್ಟು ಸದಸ್ಯರು ಪ್ರತಿ 2 ವರ್ಷಗಳಿಗೊಮ್ಮೆ ನಿವೃತ್ತರಾಗುತ್ತಾರೆ. ಸಿನಿಮಾ ವಿಚಾರಕ್ಕೆ ಬರುವುದಾದರೆ ಕಮಲ್ ಹಾಸನ್ ಅವರು ಇತ್ತೀಚೆಗೆ ಥಗ್ ಲೈಫ್ ರಿಲೀಸ್ ಆಯಿತು. ಈ ಚಿತ್ರ ವಿವಾದ ಮಾಡಿಕೊಂಡಿತ್ತು. ಕಮಲ್ ಹಾಸನ್ ಅವರು ಕನ್ನಡ ತಮಿಳಿನಿಂದ ಹುಟ್ಟಿದ್ದು ಎಂದು ಹೇಳಿದ್ರು. ಇದರಿಂದ ಅವರು ಸಾಕಷ್ಟು ವಿರೋಧ ಎದುರಿಸಬೇಕಾಯಿತು. ಈ ಕಾರಣಕ್ಕೆ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗಿಲ್ಲ.